ವರ್ಷಕ್ಕೊಮ್ಮೆ ನರಕ ಚತುರ್ದಶಿ ದಿನದಂದು ಬೆಟ್ಟದ ಮೇಲಿರುವಂತಹ ಮೂಲ ದೇವಾಲಯದಲ್ಲಿ ದರ್ಶನ ನೀಡುವಂತಹ ದೇವಿರಮ್ಮ ಮತ್ತೆ ಭಕ್ತರಿಗೆ ಕಾಣ ಸಿಗೋದು ಬೆಟ್ಟದ ಕೆಳಗಿರುವ ಆಲಯದಲ್ಲಿ. ಬೆಟ್ಟದಲ್ಲಿ ಭಕ್ತರಿಗೆ ದರ್ಶನ ನೀಡಿದ್ದ ದೇವಿರಮ್ಮ ನಿನ್ನೆ ಗಾಳಿಯ ರೂಪದಲ್ಲಿ ಗರ್ಭಗುಡಿ ಸೇರಿದ್ದು ಕೂಡ ಬಹಳ ವಿಶೇಷವಾಗಿತ್ತಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪರದಿ ಅಲುಗಾಡ್ತಾ ಇದ್ದಂತೆ ಜೈಘೋಷ. ದೇವಿರಮ್ಮನಿಗೆ ಓಗೆ ಓಗೆ ಎನ್ನುವ ಭಕ್ತಗಣ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನ ಆದಿಶಕ್ತಿ ನಂಬಿಕೆಯ ಆರಾಧ್ಯ ದೈವ ದೇವಿರಮ್ಮನ ಆಗಮನದ ಕ್ಷಣದ ದೃಶ್ಯಗಳು. ಈ ಬಾರಿ 2 ದಿನ ಬೆಟ್ಟವನ್ನ ಹತ್ತಲು ಅವಕಾಶ ನೀಡಲಾಗಿತ್ತು. ಅದರಂತೆ 65,000ಕ್ಕೂ ಅಧಿಕ ಭಕ್ತರು ಬೆಟ್ಟವನ್ನೇರಿ ದೇವಿಯ ದರ್ಶನ ಪಡೆದು ಪುನೀತರಾದರು. ಇನ್ನು 364 ದಿನ ಬೆಟ್ಟವನ್ನೇರಿ ಬೆಟ್ಟದ ತಾಯಿಯ ಕಾಣಲು ಭಕ್ತರಿಗೆ ಕಷ್ಟ ಅನ್ನೋದಕ್ಕಾಗಿಯೇ ಬೆಟ್ಟದ ತಪ್ಪಲಿನಲ್ಲಿ ಕಾಣಿಸಿಕೊಳ್ತಾಳೆ ಅನ್ನೋ ನಂಬಿಕೆಯಂತೆ ಇಂದು ಅಮಾವಾಸ್ಯೆಯ ದಿನ ಗಾಳಿ ರೂಪದಲ್ಲಿ ಗರ್ಭಗುಡಿ ಪ್ರವೇಶ ಮಾಡಿದ್ರು. ಹಳೆ ಕಾಲದಲ್ಲಿ ಮೊದಲಿಂದನೂ ಮಡಿಲಕ್ಕಿ ಕಳಸ ಪದ್ಧತಿ ಇತ್ತು. ಆದ್ರಿಂದ ಮಹಾರಾಜರು ಅದಕ್ಕೆ ಒಪ್ಪಿ ಯದುವೀರ ಕೃಷ್ಣ ಚಾಮರಾಜ ಒಡೆಯರ್ ಅವರು ಪ್ರತಿ ವರ್ಷ ನಾನು ಹಳೆ ನಮ್ದೇನು ಪರಂಪರೆ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದೇ ರೀತಿ 21ಕ್ಕೆ ಬಂದಿದ್ದು, 27ರಿಂದ ಇದು 4ನೇ ವರ್ಷ. ಈ ಮಾಮೂಲಿ ನಿಮ್ಮ ದೇವಿರಮ್ಮನ ಇದು ಜಾತ್ರಾ ಮಹೋತ್ಸವದಲ್ಲಿ ಅಲ್ಲಿಂದ ಮಡಿಲಕ್ಕಿ ಕೊಡ್ತಾ ಇದ್ದಾರೆ. ಇನ್ನು ಇಂದು ದೇವಿರಮ್ಮ ದೇವಸ್ಥಾನ ಪ್ರವೇಶಿಸೋದನ್ನ ನೂರಾರು ಮಂದಿ ಸಾಕ್ಷಿಯಾಗಿದ್ರು. ಇನ್ನು ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಭಕ್ತಿ ಭಾವದಿಂದ ನಮಿಸಿ ಭಕ್ತಿ ಪರವಶರಾದ್ರು. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.